ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭೋದಯಗಳು. ನನ್ನ 9ನೇ ದಿನದ ಬ್ಲಾಗ್ಗೆ ಎಲ್ರಿಗೂ ವೆಲ್ಕಮ್. ಇವತ್ತು ನನ್ನ 9ನೇ ದಿನ ಏನಿತ್ತು, ಇವತ್ತು ಆಲ್ಮೋಸ್ಟ್ ನೀವು ನೋಡಿದರೆ 2 ಜಾತ್ರೆ ವೀಡಿಯೋಸನ್ನು ಹಾಕಿದ್ದೆ ನಾನು, ರಟ್ಟಿಹಳ್ಳಿ ಮತ್ತು ಒಡೆಯರಹಳ್ಳಿ, ಅಂದರೆ ನಮ್ಮ ಮನೆ ದೇವರು ಮತ್ತು ನಮ್ಮ ತಾಯಿ ಊರು. ಅದೇ ರೀತಿ ಇವತ್ತು ನಮ್ಮ ತಂದೆಯವರಾಗಿರ್ತಕ್ಕಂಥ TD ಕೊಪ್ಪ ತಿರುಮಲ ದೇವರ ಕೊಪ್ಪದ ಜಾತ್ರಾ ಮಹೋತ್ಸವ ಇತ್ತು. ಅಲ್ಲಿಗೆ ಹೋಗ್ಲಿಕ್ಕೋಸ್ಕರ 2 ದಿನ ಫೀಲ್ಡ್ ವರ್ಕಲ್ಲಿ ಕಾರು ಫುಲ್ಲು ಗಲೀಜಾಗ್ಬಿಟ್ಟಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಸ್ಕೊಂಡು ಒಂದು ಸ್ವಲ್ಪ, ಯಾಕೆಂದರೆ ಎಲ್ಲೇ ಹೋಗ್ಬೇಕಾದ್ರೂ ಹೊರಗಡೆ ಒಂದು ಸ್ವಲ್ಪ ನೀಟಾಗಿರಲಿ ಅಂತೇಳಿ ಅದನ್ನೆಲ್ಲ ಮುಗಿಸ್ಕೊಂಡು ಇವತ್ತಿನ ನಮ್ಮ ಪಯಣ ಹೋಗಿದ್ದೆ ನಾವು ತಿರುಮಲ ದೇವರ ಕೊಪ್ಪದ ಊರಿಗೆ. ಅಲ್ಲಿಯೇ ನಮ್ಮ ಊರಿನ ದೇವರಾಗಿರ್ತಕ್ಕಂಥ ಶ್ರೀ ರಂಗನಾಥ ಸ್ವಾಮಿ ದೇವಾಲಯ. ಯಾಕಂದರೆ ನಾವು ಹುಟ್ಟಿದ್ದು ಇದೇ ಊರಲ್ಲಿ, ತಿರುಮಲ ದೇವರ ಕೊಪ್ಪ. ಇಲ್ಲಿ ಪ್ರತಿ ವರ್ಷವೂ ಕೂಡ ಜಾತ್ರೆ ನಡೆಯುತ್ತೆ. ಈ ಒಂದು ಜಾತ್ರೆಗೆ ನಾವು ಮಿಸ್ ಮಾಡ್ದೇ ಹೋಗ್ತೀವಿ. ಇಲ್ಲಿರ್ತಕ್ಕಂಥ ಒಳಗಡೆ ದೇವರನ್ನು ಕೂಡ ನೀವು ನೋಡ್ಬೋದು. ಉದ್ಭವ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತೇಳಿ ಇದನ್ನು ಕರೀತಾರೆ. ಇಲ್ಲಿ ಪ್ರತಿ ವರ್ಷವೂ ಕೂಡ ರಂಗನಾಥ ಸ್ವಾಮಿ ಜಾತ್ರೆ ಭಾಳ ಜೋರಾಗಿಯೇ ನಡೆಯುತ್ತೆ. ಈ ಒಂದು ಜಾತ್ರೆಗೆ ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ಅಟೆಂಡ್ ಆಗಿದ್ವಿ. ಯಾಕೆಂದರೆ ಇದು ಹುಟ್ಟೂರಾಗಿರೋದ್ರಿಂದ ಪ್ರತಿ ವರ್ಷವೂ ಕೂಡ ತಪ್ಪದೇನೆ ಎಲ್ಲರೂ ಕೂಡ ಈ ಒಂದು ಜಾತ್ರೆಗೆ ಅಟೆಂಡ್ ಆಗ್ತೀವಿ. ನೋಡ್ಬೋದು ದೇವಸ್ಥಾನ ಈ ಸಲ ಫುಲ್ಲು ಒಂದು ಸ್ವಲ್ಪ ಆಲ್ಟ್ರು ಕೂಡ ಮಾಡಿದರು, ಖುಷಿ ಆಯಿತು ನೋಡಿ. ಅದೇ ರೀತಿಯಲ್ಲೆಲ್ಲ ಭಜನೆ ಅಂತ ಕರಿತೀವಿ ನಮ್ಮ ಕಡೆ. ಆ ಒಂದು ಭಜನೆಯನ್ನು ಮಾಡ್ತಾಯಿದ್ರು, ಅಂದರೆ ಪಲ್ಲಕ್ಕಿ ಉತ್ಸವದಲ್ಲಿ ಅಲ್ಲಿ ಏನೆಲ್ಲ ಬಾರಿಸ್ತಾ ಇದ್ದಾರೆ, ತಬಲದ್ದಾಗಿರ್ಬೋದು ಅಥವಾ ಭಜನೆಗೆ ಸಂಬಂಧಪಟ್ಟಿರೋದು. ನಾವೆಲ್ಲ ಚಿಕ್ಕವರಿದ್ದಾಗ ಕೂಡ ನಮ್ಮ ಚಿಕ್ಕಪ್ಪ ಅವ್ರ ಜೊತೆ ಹೆಚ್ಚು ಕಡಿಮೆ ರಾತ್ರಿ 1 ಗಂಟೆ 2 ಗಂಟೆವರೆಗೂ ಕೂಡ ಈ ಒಂದು ಭಜನೆ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗ್ತಾಯಿದ್ವಿ. ಯಾಕಂದರೆ ಅದೇನೋ ಒಂಥರ ಖುಷಿ ಕೊಡೋದು ಚಿಕ್ಕವರಿದ್ದಾಗ. ಎಲ್ಲ ಭಜನೆಗಳನ್ನು ಐಟಮ್ಗಳು ನೋಡಿದಾಗ ನನಗೂ ನೆನಪಾಯಿತು, ನಾವೆಲ್ಲ ಮೊದಲೆಲ್ಲ ಯಾವ ರೀತಿ ನಾವು ಭಜನೆ ಮಾಡ್ತಾಯಿದ್ವಿ ಅಂತೇಳಿ. ಯಾಕೆಂದರೆ ಅದೊಂಥರ ಸ್ಪಿರಿಚುವಲ್ ಎನರ್ಜಿ ಕೊಡುತ್ತೆ. ಆ ಒಂದು ಸೌಂಡ್ಸ್ಗಳೇನಿದ್ದಾವೆ ಭಜನೆಗೆ ಬರೋದು ಅಥವಾ ಶಂಕನಾದಾಗಿರ್ಬೋದು, ಅದೆಲ್ಲದೂ ಕೂಡ. ಅದಾದಮೇಲೆ ನೆಕ್ಸ್ಟು ಈ ಕಡೆ ಬಂದಿದ್ದೆ ನಮ್ಮ ಗುಗ್ಗಳ. ಯಾಕೆಂದರೆ ಅಲ್ಲೂ ಕೂಡ ಮನೆ ದೇವರಾಗಿರ್ತಕ್ಕಂಥ ವೀರಭದ್ರೇಶ್ವರ ದೇವರಿದ್ದಾರೆ ಸುಮಾರಷ್ಟು ಮನೆಯಲ್ಲಿ. ಅವರು ಕೂಡ ಪ್ರತಿ ವರ್ಷ ನಮ್ಮಲ್ಲಿ ಏನು ಜಾತ್ರೆ ನಡೆಯುತ್ತೆ ಅಲ್ಲೆಲ್ಲ ಗುಗ್ಗಳನ್ನು ಅರೇಂಜ್ ಮಾಡಿರ್ತಾರೆ. ಎಲ್ಲೆಲ್ಲ ವೀರಭದ್ರೇಶ್ವರ ದೇವರಿರುತ್ತೆ ಅಲ್ಲೆಲ್ಲ ಈ ಗುಗ್ಗಳ ಲಾಸ್ಟ್ 2 ವಿಡಿಯೋದಲ್ಲೂ ತೋರಿಸಿದ್ದೆ. ಇದು ನನ್ನ 3ನೇ ವಿಡಿಯೋ ಜಾತ್ರೆಗೆ ಸಂಬಂಧಪಟ್ಟಂಗೆ. ಇಲ್ಲೂ ನೋಡ್ಬೋದು ಹಿಂದ್ಗಡೆ ಏನು ಕಾಣ್ತದೆ, ಅದು ನಮ್ಮೂರ ತೇರಿದೆ. ಇಲ್ಲೂ ಕೂಡ ವೀರಭದ್ರೇಶ್ವರನ ಗುಗ್ಗಳ ಪ್ರಿಯ ಅಂತಲೇ ಕರೀತಾರೆ. ಹಾಗಾಗಿ ಎಲ್ಲೇ ಜಾತ್ರೆ ಮಾಡಿದರೂ ಕೂಡ ಯಾವ ಊರಲ್ಲಿ ವೀರಭದ್ರೇಶ್ವರ ಇರುತ್ತೋ ಅಥವಾ ಯಾರ ಮನೇಲಿರುತ್ತೋ ಅಲ್ಲೆಲ್ಲ ಇದು ಕಾಮನಾಗಿ ನಡೆಯುತ್ತೆ. ಅದೇ ರೀತಿ ನಮ್ಮ ಬಾಲ್ಯದಲ್ಲಿ ನಮ್ಮನ್ನೆಲ್ಲ ನೋಡ್ಕೊಂಡಂಥವ್ರು ಈ ಫೋಟೋದಲ್ಲಿ ಏನು ಕಾಣಿಸ್ತಿದ್ದಾರೆ, ಇವರೆಲ್ಲ ಜೊತೆಲೆಲ್ಲ ನಿಂತು ಫೋಟೋ ಎಲ್ಲ ತೊಗೊಂಡು ತುಂಬ ಖುಷಿ ಆಯಿತು. ಯಾಕೆಂದರೆ ಸುಮಾರು ವರ್ಷಗಳಾಗಿತ್ತು ಈ ರೀತಿ ಫೋಟೋ ತಗೊಂಡು. ನಾನು ಚಿಕ್ಕವನಿದ್ದಾಗ ಅವ್ರ ಜೊತೆ ಇದ್ದಿದ್ದು ಫೋಟೋ. ಅದಾದಮೇಲೆ ಅವ್ರ ಮನೆಗೆ ಹೋದ್ವಿ. ಇವರು ನಮ್ಮ ಸುಶೀಲಮ್ಮ ಅಂತೇಳಿ, ನಾವು ಚಿಕ್ಕವರಿದ್ದಾಗಿಂದ ಇವ್ರ ಮನೆ ಅಡುಗೆ ಅವ್ರವ್ರ ಮಕ್ಕಳು ಶೈಲಾ ಆಂಟಿ ಮತ್ತು ಸುಧಾ ಆಂಟಿ ಅಂತೇಳಿ, ಇನ್ನೊಬ್ಬರು ವಿಜಯ್ ಆಂಟಿ ಅಂತಿದ್ದಾರೆ, ಇನ್ನೊಬ್ಬರು ಅವ್ರ ಮಗ ಕುಮಾರ್ ಅಂತೇಳಿದ್ದಾರೆ, ಕುಮಾರ್ ಮಾಮ ಅಂತ ಕರಿತೀವಿ. ಎಲ್ಲರೂ ಕೂಡ ಅವ್ರ ಮನೆಗೆ ಹೋಗಿ ಅಲ್ಲಿ ಕೆಲವೊಂದಿಷ್ಟುಗಳ ಕಾಲ ಕೂತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗೆಲ್ಲ ನಮ್ಮ ಮನೆಗಿಂತ ಜಾಸ್ತಿ ಇವ್ರ ಮನೆಯಲ್ಲೇ ಊಟ ಮಾಡಿರೋದು, ಇವ್ರ ಮನೆಯಲ್ಲೇ ಬೆಳೆದಿರೋದು. ಅವರೆಲ್ಲ ಆಲ್ಮೋಸ್ಟ್ ನಮ್ಮನ್ನು ಬೆಳೆಸಿದ್ದೀವ್ರೆ. ಅವ್ರಿಗೂ ತುಂಬ ಖುಷಿ ಆಗ್ಬಿಡ್ತು ನಮ್ಮನ್ನೆಲ್ಲ ನೋಡಿ. ಅದಾದಮೇಲೆ ನಾವು ಇದ್ದ ಮುಂಚಿನ ಮನೆ, ನಾವು ಹುಟ್ಟಿದ ಮನೆಗೆ ಹೋದ್ವಿ. ಆ ಮನೇಲಿ ಯಾರೂ ಇಲ್ಲ, ಆಲ್ರೆಡಿ ಪಾಳು ಬಿದ್ದೆಲ್ಲ ಹಾಳಾಗಿ ಹೋಗಿದೆ. ನೀವು ನೋಡ್ಬೋದು, ಇದು ಹಿತ್ತಲು ಬಾಗಿಲು ಅಂತ ಕರಿತೀವಲ್ಲ, ಹಿಂದೆ ಇರ್ತಕ್ಕಂಥ ಬಾಗಿಲು. ನಮ್ಮ ಮನೆಗೆ ಟೋಟಲ್ 3 ಬಾಗಿಲಿದ್ದಿದ್ದು, ಮನೆಯೊಂದು 3 ಬಾಗಿಲು ಅಂತಾರಲ್ಲ ಆ ಥರ. ಆ ಕಡೆ ಮುಂದೆ ಲೆಫ್ಟ್ ಸೈಡ್ ಇದೆ, ಅದು ಹೊಕ್ಕೆ ಮನೆ ಅಂತೇಳಿ, ಅಂದರೆ ದನಗಳೇನು ಕಟ್ತಿದ್ವಿ ಆ ಒಂದು ಜಾಗ. ಇವಾಗ ಇಲ್ಲೆಲ್ಲ ಅಂದರೆ ನಮ್ಮ ಜೊತೆಲಿ ಅಕ್ಕಪಕ್ಕ ಇದ್ದಂಥವ್ರೆಲ್ಲ ಊರಿಂದ ಹೊರಗಡೆ ಹೋಗ್ಬಿಟ್ಟು ಮನೆ ಕಟ್ಕೊಂಡಿದ್ದಾರೆ. ನಮ್ಮದು ಕೂಡ ಊರು ಹೊರಗಡೆ ಮನೆ ಆಗಿರೋದ್ರಿಂದ ಇಲ್ಲಿ ಯಾರೂ ಇಲ್ಲ. ಎಲ್ಲ ಮನೆ ಅಂದರೆ ಮಣ್ಣಿನ ಮನೆ ಇದೆಲ್ಲ, ಎಲ್ಲ ಮನೆಗಳು ಬಿದ್ದು ಹಾಳಾಗಿ ಹೋಗಿದೆ. ಅಲ್ಲಿ ಏನೂ ಉಳಿದಿಲ್ಲ ಆಲ್ಮೋಸ್ಟ್. ಯಾಕೆಂತಂದರೆ ಅಲ್ಲಿ ಜನ ಜೀವನನೇ ಮಾಡ್ತಾಯಿಲ್ಲ. ಇದು ನಮ್ಮ ಹಿಂದ್ಗಡೆ ಒಬ್ಬರು ಮನೆ ಇತ್ತು, ಅವರು ಕೂಡ ಇಲ್ಲ. ಅವರು ಹೊಸ ಮನೆ ಕನ್ಸ್ಟ್ರಕ್ಟ್ ಮಾಡ್ಕೊಂಡು ಔಟ್ಸೈಡ್ ಹೋಗ್ಬಿಟ್ಟಿದ್ದಾರೆ. ಇದು ಮೇಲ್ಗಡೆಯಿಂದ ನಿಂತು ನೋಡಿದಾಗ ಸುಶೀಲಮ್ಮವ್ರ ಮನೆ ಕಾಣಿಸ್ತಾ ಇತ್ತು, ಅದನ್ನೇ ಝೂಮ್ ಹಾಕಿ ವಿಡಿಯೋ ಮಾಡಿದೆ. ಇದು ಕೂಡ ಅವ್ರ ಹೊಸ ಮನೆ, ಮುಂಚಿನ ಹಳೆ ಮನೆ ಅವ್ರದ್ದು ಕೂಡ ಮಾಳಿಗೆ ಮನೆ ಇತ್ತು, ಅದನ್ನೆಲ್ಲ ಕೆಡವಿಬಿಟ್ಟು ಹೊಸ ಮನೆನ ಕಟ್ಟಿದ್ದಾರೆ. ಅಲ್ಲಿಂದ ಇಲ್ಲಿ ನಮ್ಮ ಎಂಟ್ರಿ, ಇದು ನಮ್ಮ ಮನೆಗೆ. ಈಗ ಅದನ್ನು ನಮ್ಮ ಮಾವರೊಬ್ಬರು ಕನ್ಸ್ಟ್ರಕ್ಟ್ ಮಾಡ್ಕೊಂಡಿದ್ದಾರೆ. ಇದನ್ನು ಪೂರ್ತಿ ಇಲ್ಲೇನು ನಿಮ್ಗೆ ಹಾಳು ಬಿದ್ದಿರೋದು ಕಾಣಿಸ್ತಾ ಇದೆ, ಅದಷ್ಟು ಕೂಡ ನಮ್ಮ ಹಳೆ ಮನೆ. ಈ ಕಡೆ ಫ್ರಂಟ್ ಡೋರ್ ಇತ್ತು, ಈಗ ಇಲ್ಲೇನು ಮುಂದೆ ತೋರಿಸ್ತಾ ಇದ್ದೀನಿ ಅಲ್ಲಿ. ಆ ಕಡೆಯಿಂದ ತಗಡು ಕಾಣಿಸ್ತಾ ಇದೆ, ಅಲ್ಲೊಂದು ಡೋರ್ ಇತ್ತು. ಈ ಕಡೆ ಹಿಂದ್ಗಡೆ ಒಂದು ಡೋರು. ಟೋಟಲಾಗಿ ಮನೆಗೆ ಇದ್ದಿದ್ದು 3 ಬಾಗಿಲು. ಒಂಥರ ಚೆನ್ನಾಗಿತ್ತು. ಯಾಕೆಂದರೆ ಒಂಥರ ಗುಹೆಯಲ್ಲಿ ಹೋದಂಗೆ ಆಗೋದು. ಯಾವುದೇ ಕಿಟಕಿಗಳೇ ಇರಲಿಲ್ಲ ಈ ಮನೆಗೆ. ಮೇಲ್ಗಡೆ ಏನಿರುತ್ತೆ, ಮೇಲ್ಗಡೆ ಭಾಗದಲ್ಲಿನೇ ಮಣ್ಣಿನ ಇದರಲ್ಲಿ ಓಪನ್ ಆಗಿಬಿಟ್ಟಿರೋರು. ಅದಿಷ್ಟು ಬಿಟ್ಟರೆ ಪೂರ್ತಿ ಎಲ್ಲದೂ ಕ್ಲೋಸ್ ಆಗಿರೋದು. ಇಲ್ಲೊಂದು ಚಿಕ್ಕ ದೇವಸ್ಥಾನ ಇತ್ತು, ಈಗ ಅದನ್ನು ಕೂಡ ನ್ಯೂ ಕನ್ಸ್ಟ್ರಕ್ಟ್ ಮಾಡ್ತಿದ್ದಾರೆ, ಹಳೇದೆಲ್ಲ ಕೆಡೋಗ್ಬಿಟ್ಟು. ಇಲ್ಲೇನು ಶಾಪ್ ಕಾಣಿಸ್ತಾ ಇದೆ, ಇದೇ ಥರ ನಮ್ಮದು ಅವಾಗ ಒಂದು ನಮ್ಮ ಅಜ್ಜ ಅಜ್ಜಿ ಇದ್ದಾಗ ಅಲ್ಲೂ ಕೂಡ ಒಂದು ಶಾಪ್ ಇತ್ತು ಆವಾಗ. ಇವಾಗ ಇಲ್ಲೇ ನಿಮ್ಮ ಗೇಟ್ ಕಾಣಿಸ್ತಾ ಇದೆ, ಇಲ್ಲಿ ನಮ್ಮ ಮನೆ ಎಂಟ್ರಿ ಬಾಗಿಲಿದ್ದಿತ್ತು. ಮೊದಲನೇದು ಹಳೇದಂದ್ರೆ ಈ ಥರ ಇರಲಿಲ್ಲ, ಥರ ತೆಗ್ಗಲ್ಲಿ ಮುಂದ್ಗಡೆ ಪಟ್ಸಾಲಿ ಅಂತ ಕರೀತಾರಲ್ಲ ಆ ಥರ ಮುಂದೆಲ್ಲ ಕಲ್ಲಿಂದು. ಈ ಎಂಟೈರ್ ಓಣಿಲಿನೇ ಅಲ್ಲೇನು ಮುಂದ್ಗಡೆ ತೇರಿಂದ ಈ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಾ ಇದೆ, ಅಲ್ಲಿ ಯಾವುದೂ ಇವಾಗ ಜನ ವಾಸ ಮಾಡ್ತಿಲ್ಲ.
ಯಾಕೆಂದರೆ ಎಲ್ಲ ಹಳೆ ಮನೆಗಳು ಅವಾಗೆಲ್ಲ ಇಕ್ಕಟ್ಟಲ್ಲಿದ್ದಿರೋ ಅಂಥದ್ದು. ಇವಾಗೆಲ್ಲ ಹೊರಗಡೆ ಹೋಗ್ಬಿಟ್ಟು ಊರಿಂದ ಹೊರಗೆ ಪ್ಲಾಟ್ಗಳಲ್ಲಿ ಮನೆ ಕಟ್ಕೊಂಡು ಅದೆಲ್ಲ ಸೆಂಟ್ರಲ್ ಅರ್ಧ ಊರು ಖಾಲಿಯಾಗಿದೆ. ಇಲ್ಲೇನಿದೆ ಅಲ್ಲ, ಈಗ ದೇವಸ್ಥಾನ ಭಾಳ ದೊಡ್ಡ ಮಟ್ಟಕ್ಕೆ ಕಟ್ತಾ ಇದ್ದಾರೆ. ನೆಕ್ಸ್ಟ್ ಅಲ್ಲಿಂದ ಬಂದಿದ್ದೆ, ಆಲ್ರೆಡಿ ರಥೋತ್ಸವ ಸ್ಟಾರ್ಟ್ ಆಗಿತ್ತು, ನೋಡ್ಬೋದು ನೀವು. ಇದೊಂಥರ ದೊಡ್ಡ ತೇರೆ ನಮ್ಮೂರಲ್ಲಿ, ಯಾಕೆ ನಾವು ಚಿಕ್ಕವರಿದ್ದಾಗಿಂದ ನೋಡ್ಕೊಂಬಂದಿದ್ದೀವಿ. ಫುಲ್ಲು ಡೌನ್ ಬೇರೆ ಇದೆ. ಆ ಒಂದು ಜಾಗದಲ್ಲೇ ತೇರನ್ನು ಎಳಿತೀವಿ. ಆವಾಗ ಅದು ತೇರಿನ ಗಾಲಿಗೆ ಈ ಕಟ್ಟಿಗೆ ಎಲ್ಲ ಕೊಟ್ಬಿಟ್ಟು ಅದನ್ನು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್ ಅದನ್ನು ತಗೊಂಡು ಹೋಗ್ತಾರೆ. ನೆಕ್ಸ್ಟ್ ಇಲ್ಲಿಂದ ಕೆಳಗಡೆ ರೀಚ್ ಆದಮೇಲೆ ಅಲ್ಲಿ ಗುಗ್ಗಳನ್ನ ನಂದಿಸ್ತಾರೆ. ಅದು ಎಂಡ್ ಆದಮೇಲೆ ಮತ್ತೆ ವಾಪಸ್ ಅಲ್ಲಿಂದ ಮೇಲೆ ಬರ್ತೀವಿ. ಎಲ್ಲ ನಮ್ಮ ಫ್ಯಾಮಿಲಿ ಬಂದಿದ್ದರು, ನಮ್ಮ ಅತ್ತೆ, ನಮ್ಮ ಸೊಸೆಯಂದರು ಎಲ್ಲರ ಜೊತೆ ಹೋಗಿದ್ದು. ಅದಾದಮೇಲೆ ನೆಕ್ಸ್ಟ್ ನಾವು ಕೂಡ ಮೇಲೆ ಬರಬೇಕಾದ್ರೆ ತೇರು ಎಳೆದ್ವಿ. ನಮ್ಮ ಬ್ರದರು, ನಮ್ಮ ಊರಲ್ಲಿರೋರೆಲ್ಲ ಸ್ವಲ್ಪ ಆಲ್ಮೋಸ್ಟ್ ಅಳಿಯ, ಮಾವ, ಚಿಕ್ಕಪ್ಪ, ದೊಡ್ಡಪ್ಪ ಅಂತಲೇ ಕರೆಯೋದು. ಎಲ್ಲರೂ ಕೂಡ ಒಂದು ಖುಷಿಯಿಂದ ಎಲ್ಲರೂ ತೇರನ್ನು ಎಳೆದು ಎಂಡ್ ಸ್ಟೇಜಿಗೆ ತೊಗೊಂಬಂದ್ವಿ. ಯಾಕೆಂದರೆ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಆಗಿತ್ತೋ ತೇರು ಅಲ್ಲಿಗೆ ಬರುತ್ತೆ. ಅಲ್ಲಿ ಬಂದ್ಬಿಟ್ಟು ತೇರನ್ನು ನಿಲ್ಲಿಸಿ ಎಲ್ಲರೂ ಖುಷಿಯಿಂದ ಒಂದು ಸ್ವಲ್ಪ ಎಲ್ಲ ಕೇಕೆ ಹಾಕ್ತಾರೆ. ಫುಲ್ಲು ಖುಷಿ, ಯಾಕೆಂದರೆ ವರ್ಷಕ್ಕೊಂದ್ಸಲ ಬರೋ ಜಾತ್ರೆ, ಒಂದ್ಸಲ ಬರೋದ್ರಿಂದ ಎಲ್ರಿಗೂ ಖುಷಿ. ಯಾಕೆಂದರೆ ಎಲ್ಲ ಸಂಬಂಧಿಕರು, ರಿಲೇಷನ್ಗಳು, ಫ್ರೆಂಡ್ಸು ಎಲ್ಲರೂ ಸಿಗೋದೇ ಒಂದು ಜಾತ್ರೆಯಲ್ಲಿ. ಯಾಕೆಂದ್ರೆ ಉಳಿದಿರೋ ಟೈಮಲ್ಲಿ ಎಲ್ಲ ಅವ್ರವ್ರ ಕೆಲಸದಲ್ಲಿ ಅವ್ರು ಬ್ಯುಸಿಯಾಗಿರ್ತಾರೆ. ಬಟ್ ನಾನು ಖುಷಿಯಾಗಿದ್ದೆ ಏನಂದರೆ ಎಲ್ಲ ನಮ್ಮ ಬಾಲ್ಯ ಸ್ನೇಹಿತರು, ಅಂದರೆ ನಾವು ಚಿಕ್ಕವರಿದ್ದಾಗ ಏನಿದ್ರು ಊರಲ್ಲಿ ಅಕ್ಕಪಕ್ಕದ ಮನೆಯವರೆಲ್ಲ ಅವತ್ತಿನ ದಿನ ಸಿಕ್ಕರು. ತುಂಬ ಖುಷಿ ಆಯಿತು. ಯಾಕೆಂದರೆ ಇದೊಂಥರ ಉಳಿದಿರೋ ಟೈಮಲ್ಲಿ ನಾವು ಮೀಟ್ ಮಾಡೋಕ್ಕೆ ಅಂತ ಹೋದರೂ ಕೂಡ ಸಿಗೋಲ್ಲ. ಬಟ್ ಅವತ್ತೆಲ್ಲರೂ ಸಿಕ್ಕರು. ಅದಾದಮೇಲೆ ಎಲ್ಲರೂ ಮನೆಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡ್ಕೊಂಡು, ಅಲ್ಲೆಲ್ಲ ಮನೆಗೆ ಬಂದಿರತಕ್ಕಂಥ ರಿಲೇಟಿವ್ಸ್ಗಳು ಮಕ್ಕಳು ಅವರೆಲ್ಲ ಬಂದಿದ್ದರು. ಎಲ್ಲ ಊಟ ಆದಮೇಲೆ ಎಂಟರ್ಟೈನ್ಮೆಂಟ್ ಮಾಡ್ತಾಯಿದ್ರು, ಸಾಂಗ್ ಎಲ್ಲ ಹಾಕ್ಕೊಂಡು ಡ್ಯಾನ್ಸ್ ಮಾಡೋದು ಅದೆಲ್ಲ. ಅದನ್ನು ನೋಡಿ ತುಂಬ ಖುಷಿಯಾಯಿತು. ಯಾಕೆಂದರೆ ಈ ಥರನೂ ಸಿಗೋದು ಭಾಳ ಕಡಿಮೆ. ಎಲ್ಲರೂ ಸಿಗೋದೇ ಈ ಥರ ಟೈಮಲ್ಲಿ, ಹಬ್ಬ ಟೈಮಲ್ಲಿ ಏನೇ ಕೆಲಸ ಇದ್ದರೂ ಬಿಟ್ಟು ಫ್ರೀ ಮಾಡ್ಕೊಂಡು ಆ ಒಂದು ಟೈಮಲ್ಲಿ ಬರ್ತಾರೆ. ಇದು ನಾವು ಇವಾಗ ಇರ್ತಕ್ಕಂಥ ಪ್ರೆಸೆಂಟು, ಅಂದರೆ ಊರಿಂದ ಹೊರಗಡೆ ಕಣದಲ್ಲಿ ಹಾಗೆ ಒಂದು ಹಂಚಿನ ಮನೆ ಇದೆ. ಪ್ರೆಸೆಂಟ್ ಅಲ್ಲೇ ಎಲ್ಲ ದನ ಕರು ಅದನ್ನೆಲ್ಲ ಕಟ್ಕೊಳ್ಳೋದು, ಅಲ್ಲೇ ಎಲ್ಲ ಈಗ ಪ್ರತಿಯೊಂದು ಈಗೇನು ಬಣ್ವೆ ಅದೆಲ್ಲ. ಇಲ್ಲೇನು ಕಾಣ್ತಿದೆ ಸೈಕಲ್ಲು, ಇದು ಮೆಮೊರೇಬಲ್ ಸೈಕಲ್ಲು ನನ್ನ ಲೈಫಲ್ಲಿ. ಯಾಕೆಂದರೆ ನಾನು ನಮ್ಮ ಬ್ರದರ್ ಈ ಸೈಕಲ್ಗೋಸ್ಕರ ಎಷ್ಟೆಲ್ಲ ಹೊಡೆದಾಡ್ತಾ ಇದ್ವಿ ಅವಾಗ ಚಿಕ್ಕವರಿದ್ದಾಗ. ಇವತ್ತು ಆ ಸೈಕಲ್ ಯಾವುದೋ ಮೂಲೆ ಗುಂಪಾಗಿದೆ, ಅದನ್ನು ಯಾರೂ ತಗೊಂಡು ಆಟ ಆಡೋರು ಇಲ್ಲ, ಅದನ್ನು ಓಡಿಸೋರು ಇಲ್ಲ. ನಮ್ಮ ತಮ್ಮ ಓಡಿಸ್ತಾ ಇದ್ದೆ, ಈಗ ಅವನು ಬೈಕ್ ಹೊಡೆಯೋದು ಕಲಿತ್ಮೇಲೆ ಅವನು ಕೂಡ ಸೈಕಲ್ ಮುಟ್ಟ ಇಲ್ಲ, ಅದು ಕೂಡ ಅಲ್ಲೇ ಇದೆ. ಇವರೆಲ್ಲ ನಾನು ವಿಡಿಯೋ ಮಾಡೋದು ನೋಡಿ ಹಾಯ್ ಮಾಡ್ತಾಯಿದ್ರು. ಅದಾದಮೇಲೆ ನೆಕ್ಸ್ಟ್ ನಾವು ಹೋಗಿದ್ದೆ ನಮ್ಮ ಜಮೀನಿಗೆ ಹೋದ್ವಿ, ಹೊಲಕ್ಕೆ. ಅಲ್ಲಿ ಹೋಗ್ಬಿಟ್ಟೆಲ್ಲ ಎಳ್ನೀರು ಅದೆಲ್ಲ ಕೆಡ್ಕೊಂಡು ನಮ್ಮ ಚಿಕ್ಕಪ್ಪ ಮತ್ತು ನಮ್ಮ ತಮ್ಮ ಜಗದೀಶ್ ಅವರು ಬಂದಿದ್ದರು. ಎಲ್ಲ ಹೋಗ್ಬಿಟ್ಟು ತೋಟದಲ್ಲಿ ಕಾಯಿ ಕೆಡ್ಕೊಂಡು ಎಲ್ಲ ಕಾಯಿಗಳನ್ನಲ್ಲೇ ಹೊಲದಲ್ಲೇ ಎಳ್ನೀರೆಲ್ಲ ಕುಡಿದ್ವಿ. ಅದು ಕುಡಿದಾದ್ಮೇಲೆ ಈ ಮನೆಗೆ ಬೇಕಾಗಿರ್ತಕ್ಕಂಥ ಕಾಯಿನಿರುತ್ತೆ ಅಂತ ತೊಗೊಂಬಂದು, ಜಮೀನಲ್ಲಿ ಏನೂ ಬೆಳೆ ಇರಲಿಲ್ಲ. ಯಾಕಂದ್ರೆ ಈಗ ಆಲ್ರೆಡಿ ಎಲ್ಲ ಹಾರ್ವೆಸ್ಟಿಂಗ್ ಟೈಮ್, ಎಲ್ಲ ಕಟಾವು ಮಾಡಿರ್ತಾರೆ. ಇವಾಗ ಏನಿರಲ್ಲ. ನೆಕ್ಸ್ಟಿಗೆಲ್ಲ ಹೊಲನ ಹೊಡೆದ್ಬಿಟ್ಟು ಪ್ರಿಪೇರ್ ಮಾಡ್ತಾರೆ. ನೆಕ್ಸ್ಟ್ ಈಗ ಮೇ, ಜೂನ್, ಜುಲೈ ಮಳೆಗಾಲ ಏನು ಬರುತ್ತೆ ಅಲ್ಲಿಂದ ಮತ್ತೆ ಬೆಳೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದಮೇಲೆ ಇವನಿಗೆ ಮನೆಗೆ ಬಂದು ಟೀ ಕುಡ್ಕೊಂಡು ಹಂಗೆ ಜಾತ್ರೆ ಕಡೆ ಹೋದ್ವಿ. ಮೊದಲಿನ ಥರ ನಾವು ಚಿಕ್ಕವರಿದ್ದಾಗಿನ ಥರ ಏನಿಲ್ಲ, ಈಗೆಲ್ಲ ಸಿಂಪಲ್ ಇಲ್ಲೊಂದು ಶಾಪ್ ಹಾಕಿದ್ರು. ಅದಾದಮೇಲೆ ಮತ್ತೆ ನೈಟ್ ಮನೆಗೆ ಹೋಗಿ ಅದನ್ನೆಲ್ಲ ಮುಗಿಸ್ಕೊಂಡು ಊಟ ಎಲ್ಲ ಆದಮೇಲೆ ನೈಟು ನಾಟಕ ಅರೇಂಜ್ ಮಾಡಿದ್ರು, ಹುಬ್ಬಳ್ಳಿ ಹುಲಿ ಅಂತೇಳಿ. ಆ ಒಂದು ನಾಟಕಕ್ಕೆ ಹೋದ್ವಿ. ಎಲ್ಲ ಯುವಕರು ಸೇರಿ ಮಾಡಿರೋಂಥದ್ದು, ನಮ್ಮ ಜೂನಿಯರ್ಸು ಮತ್ತು ನಮ್ಮ ಕ್ಲಾಸ್ಮೇಟ್ಸ್ ಏನೆಲ್ಲ ಇದ್ರಲ್ಲ ಅವರೆಲ್ಲ ಸೇರಿಬಿಟ್ಟು ನಾಟಕನ ಮಾಡಿದ್ರು. ಖುಷಿ ಆಯಿತು ನೋಡಿ. ಯಾಕೆಂತಂದರೆ ಫಸ್ಟ್ ಟೈಮ್ ನಮ್ಮೂರಲ್ಲಿ ಹೊಸೊಬ್ಬರು ಮಾಡಿರೋಂಥದ್ದು, ಪ್ರತಿ ಸಲ ದೊಡ್ಡವ್ರು ಮಾಡ್ತಿದ್ರು. ಇದೆಲ್ಲ ನೋಡಿ ಖುಷಿ ಆಯಿತು. ಇವತ್ತಿಗೆ ನನ್ನ ಈಗ 9ನೇ ದಿನದ ಬ್ಲಾಗ್ ಏನಿತ್ತು ಇದನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇಲ್ಲಿವರೆಗೂ ಎಂಡ್ವರೆಗೂ ನೋಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್.